ಯಲ್ಲಿ ನಡೆದ ಗಲಾಟೆಯಲ್ಲಿ ನೇರವಾಗಿ ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು ಅವರನ್ನ ಟಾರ್ಗೆಟ್ ಮಾಡಲಾಗಿತ್ತ ಇಂಥದ್ದೊಂದು ಅನುಮಾನಕ್ಕೆ ಮತ್ತೆ ಕಾರಣವಾಗ್ತಾ ಇದೆ. ಶ್ರೀರಾಮುಲು ಹಾಗೆ ಜನಾರ್ದನ ರೆಡ್ಡಿ ಅವರ ಬ್ಯಾಕ್ ಟು ಬ್ಯಾಕ್ ಹೇಳಿಕೆಗಳು. ಇದರಲ್ಲೂ ಸ್ವಲ್ಪ ಯಾಮಾರಿದ್ರು ನಾನು ಹಾಗೂ ರೆಡ್ಡಿ ಬಲಿಯಾಗ್ತಿದ್ವಿ ಅಂತ ಹೇಳಿ ಶ್ರೀರಾಮುಲು ಪುನರುಚ್ಚರಿಸಿದ್ದಾರೆ. ರಾಜ್ಯ ಸರ್ಕಾರ ದ್ವೇಷ ಭಾಷಣ ಕಾಯ್ದೆ ಜಾರಿ ಮಾಡಿದೆ. ಬಳ್ಳಾರಿಯಲ್ಲಿ ಭರತ್ ರೆಡ್ಡಿ ಅವರು ದ್ವೇಷ ಭಾಷಣ ಮಾಡಿದ್ದಾರೆ. ನಿಮ್ಮ ಮನೆ ಸುಟ್ಟಾಕ್ತೇವೆ ಅಂತ ಹೇಳಿದ್ದಾರೆ. ಕೂಡಲೇ ಭರತ್ ರೆಡ್ಡಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಇದೇ ಸಂದರ್ಭದಲ್ಲಿ ಶ್ರೀರಾಮುಲು ಆಗ್ರಹಿಸಿದ್ದಾರೆ. ಬಹುಶಃ ಇವತ್ತು ನಾನು ಜನಾರ್ದನ್ ರೆಡ್ಡಿ ಅವರು ಸ್ವಲ್ಪ ನಾವು ಎಚ್ಚರ ತಪ್ಪಿದ್ರಿಗಿನ ನಾವ್ಯಾರು ಕೂಡ ಇಲ್ಲಿ ಉಳಿತಾ ಇದ್ದಿಲ್ಲ. ದೇವರ ಆಶೀರ್ವಾದದಿಂದ ಎಲ್ಲೋ ಒಂದು ಕಡೆ ಆ ಗಲಿಬೆ ಆಗುವಂತ ಟೈಮಲ್ಲಿ ನಾವು ಸೈಡ್ ಇರೋ ಕಾರಣ ನಮ್ಮ ಇವತ್ತು ಪ್ರಾಣ ಉಳಿದಿದೆ. ಅಕಸ್ಮಿತವಾಗಿ ಅವ್ರೇನೇನು ಗುಂಡು ಆರಿಸೋದು ಆ ಕಡೆ ಈ ಕಡೆ ಆಗಿದ್ರೆ ನಮ್ಮ ಜೀವ ಆರ್ತಿದ್ದು ಇವತ್ತು ನಾವು ಇರ್ತಿದ್ದಿಲ್ಲ. ಹಂಗಾಗಿ ನಾನು ಗೃಹ ಸಚಿವರಿಗೆ ನಾನು ಹೋಮ್ ಮಿನಿಸ್ಟರ್ಗೆ ನಾನು ಅವ್ರನ್ನ ಕೇಳ್ಕೊಂತೀನಿ, ಇವತ್ತನಾಗ್ಲಿ ನೀವು ಈ ಲಾ ಅಂಡ್ ಆರ್ಡರ್ ಕಾಪಾಡುವಂತ ವಿಚಾರದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಅನೇಕ ಬಾರಿ ಈ ರೀತಿ ಲ್ಯಾಬ್ಸ್ ಆಗಿದಾವ. ಆದ್ರೆ ಇವತ್ತು ಬಳ್ಳಾರಿಯಲ್ಲಿ ಕೂಡ ಲ್ಯಾಬ್ಸ್ ಆಗುವಂತ ಕೆಲಸ ಆಗಿದೆ. ದ್ವೇಷ ಭಾಷಣ ಅನ್ನಂತ ಮಸೂದೆಯನ್ನು ಕೂಡ ತಂದಿದ್ದಾರೆ. ಈ ದೇಶ ಭಾಷಾ ಮಸೂದೆಯನ್ನು ತಂದಾರೋ ಬಹುಶಃ ಇವತ್ತು ದೇಶ ಭಾಷಣ ಮಸೂದೆಯನ್ನು ತಂದ ನಂತರ ಮೊದಲನೇ ಬಾರಿ ಈ ರೀತಿ ದ್ವೇಷ ಭಾಷಣ ಮಾಡಿದಂತ ವ್ಯಕ್ತಿ ಯಾರು? ನಾರಾ ಭರತ್ ರೆಡ್ಡಿ ಅವರು. ಈ ನಾರಾ ಭರತ್ ರೆಡ್ಡಿ ಅವರು ಏನ್ ದ್ವೇಷ ಭಾಷಣ ಮಾಡಿದಾರೋ ಅವ್ರು ಮಾತಾಡಿದಂತ ಭಾಷೆ ಏನಿತ್ತು, ಅವರು ಭಾಷೆಯ ಸಂದರ್ಭದಲ್ಲಿ ಇವತ್ತು ಮಸೂದಿ ಬಂದಿದ್ರೆ ಕೂಡ, ಮಸೂದಿ ಜಾರಿಯಲ್ಲಿದ್ರೆ ಕೂಡ ಅವರು ಏನೋ ಮನೆ ಸುಟ್ಟಾಗ್ತಿದ್ವಿ, ಮನೆ ಸುಟ್ಟು ಬರ್ತಾ ಇದ್ವಿ, ನಾನು ತಾಳ್ಮೆ ಕಳ್ಕೊಂಡಿದ್ರೆ ಬಳ್ಳಾರಿನ ಭಸ್ಮ ಮಾಡ್ತಾ ಇದ್ವಿ ಅಂತ ಹೇಳಿದಂತ ಟೈಮಲ್ಲಿ ಆ ದ್ವೇಷ ಭಾಷಣೆ ಮಾಡಿರೋದು ಮೊದಲನೇ ಶಾಸಕ, ಕಾಂಗ್ರೆಸ್ ಪಾರ್ಟಿನ ಶಾಸಕ ನಾರಾ ಭರತ್ ರೆಡ್ಡಿ ಅವರು. ಅವರು ಇವತ್ತು ಈ ಎಲ್ಲವನ್ನು ಕೂಡ ಇವತ್ತು ಮಸೂದಿ ಜಾರಿಯಲ್ಲಿದ್ರೆ ಕೂಡ ಇವತ್ತು ದೇಶ ಭಾಷಣ ಮಾಡಿರೋ ಕಾರಣ ಅವರು ತಾವು ತಕ್ಷಣ ಅವರಲ್ಲಿ ಕೇಸಲ್ಲಿ ಅವ್ರನ್ನ ಪ್ರಕರಣ ದಾಖಲು ಮಾಡುವಂತ ಕೆಲಸ ಆಗಬೇಕಾಗಿದೆ. ಯಲ್ಲಿ ನಡೆದ ಗಲಾಟೆಯಲ್ಲಿ ನೇರವಾಗಿ ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು ಅವರನ್ನ ಟಾರ್ಗೆಟ್ ಮಾಡಲಾಗಿತ್ತ ಇಂಥದ್ದೊಂದು ಅನುಮಾನಕ್ಕೆ ಮತ್ತೆ ಕಾರಣವಾಗ್ತಾ ಇದೆ. ಶ್ರೀರಾಮುಲು ಹಾಗೆ ಜನಾರ್ದನ ರೆಡ್ಡಿ ಅವರ ಬ್ಯಾಕ್ ಟು ಬ್ಯಾಕ್ ಹೇಳಿಕೆಗಳು. ಇದರಲ್ಲೂ ಸ್ವಲ್ಪ ಯಾಮಾರಿದ್ರು ನಾನು ಹಾಗೂ ರೆಡ್ಡಿ ಬಲಿಯಾಗ್ತಿದ್ವಿ ಅಂತ ಹೇಳಿ ಶ್ರೀರಾಮುಲು ಪುನರುಚ್ಚರಿಸಿದ್ದಾರೆ. ರಾಜ್ಯ ಸರ್ಕಾರ ದ್ವೇಷ ಭಾಷಣ ಕಾಯ್ದೆ ಜಾರಿ ಮಾಡಿದೆ. ಬಳ್ಳಾರಿಯಲ್ಲಿ ಭರತ್ ರೆಡ್ಡಿ ಅವರು ದ್ವೇಷ ಭಾಷಣ ಮಾಡಿದ್ದಾರೆ. ನಿಮ್ಮ ಮನೆ ಸುಟ್ಟಾಕ್ತೇವೆ ಅಂತ ಹೇಳಿದ್ದಾರೆ. ಕೂಡಲೇ ಭರತ್ ರೆಡ್ಡಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಇದೇ ಸಂದರ್ಭದಲ್ಲಿ ಶ್ರೀರಾಮುಲು ಆಗ್ರಹಿಸಿದ್ದಾರೆ. ಬಹುಶಃ ಇವತ್ತು ನಾನು ಜನಾರ್ದನ್ ರೆಡ್ಡಿ ಅವರು ಸ್ವಲ್ಪ ನಾವು ಎಚ್ಚರ ತಪ್ಪಿದ್ರಿಗಿನ ನಾವ್ಯಾರು ಕೂಡ ಇಲ್ಲಿ ಉಳಿತಾ ಇದ್ದಿಲ್ಲ. ದೇವರ ಆಶೀರ್ವಾದದಿಂದ ಎಲ್ಲೋ ಒಂದು ಕಡೆ ಆ ಗಲಿಬೆ ಆಗುವಂತ ಟೈಮಲ್ಲಿ ನಾವು ಸೈಡ್ ಇರೋ ಕಾರಣ ನಮ್ಮ ಇವತ್ತು ಪ್ರಾಣ ಉಳಿದಿದೆ. ಅಕಸ್ಮಿತವಾಗಿ ಅವ್ರೇನೇನು ಗುಂಡು ಆರಿಸೋದು ಆ ಕಡೆ ಈ ಕಡೆ ಆಗಿದ್ರೆ ನಮ್ಮ ಜೀವ ಆರ್ತಿದ್ದು ಇವತ್ತು ನಾವು ಇರ್ತಿದ್ದಿಲ್ಲ. ಹಂಗಾಗಿ ನಾನು ಗೃಹ ಸಚಿವರಿಗೆ ನಾನು ಹೋಮ್ ಮಿನಿಸ್ಟರ್ಗೆ ನಾನು ಅವ್ರನ್ನ ಕೇಳ್ಕೊಂತೀನಿ, ಇವತ್ತನಾಗ್ಲಿ ನೀವು ಈ ಲಾ ಅಂಡ್ ಆರ್ಡರ್ ಕಾಪಾಡುವಂತ ವಿಚಾರದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಅನೇಕ ಬಾರಿ ಈ ರೀತಿ ಲ್ಯಾಬ್ಸ್ ಆಗಿದಾವ. ಆದ್ರೆ ಇವತ್ತು ಬಳ್ಳಾರಿಯಲ್ಲಿ ಕೂಡ ಲ್ಯಾಬ್ಸ್ ಆಗುವಂತ ಕೆಲಸ ಆಗಿದೆ. ದ್ವೇಷ ಭಾಷಣ ಅನ್ನಂತ ಮಸೂದೆಯನ್ನು ಕೂಡ ತಂದಿದ್ದಾರೆ. ಈ ದೇಶ ಭಾಷಾ ಮಸೂದೆಯನ್ನು ತಂದಾರೋ ಬಹುಶಃ ಇವತ್ತು ದೇಶ ಭಾಷಣ ಮಸೂದೆಯನ್ನು ತಂದ ನಂತರ ಮೊದಲನೇ ಬಾರಿ ಈ ರೀತಿ ದ್ವೇಷ ಭಾಷಣ ಮಾಡಿದಂತ ವ್ಯಕ್ತಿ ಯಾರು? ನಾರಾ ಭರತ್ ರೆಡ್ಡಿ ಅವರು. ಈ ನಾರಾ ಭರತ್ ರೆಡ್ಡಿ ಅವರು ಏನ್ ದ್ವೇಷ ಭಾಷಣ ಮಾಡಿದಾರೋ ಅವ್ರು ಮಾತಾಡಿದಂತ ಭಾಷೆ ಏನಿತ್ತು, ಅವರು ಭಾಷೆಯ ಸಂದರ್ಭದಲ್ಲಿ ಇವತ್ತು ಮಸೂದಿ ಬಂದಿದ್ರೆ ಕೂಡ, ಮಸೂದಿ ಜಾರಿಯಲ್ಲಿದ್ರೆ ಕೂಡ ಅವರು ಏನೋ ಮನೆ ಸುಟ್ಟಾಗ್ತಿದ್ವಿ, ಮನೆ ಸುಟ್ಟು ಬರ್ತಾ ಇದ್ವಿ, ನಾನು ತಾಳ್ಮೆ ಕಳ್ಕೊಂಡಿದ್ರೆ ಬಳ್ಳಾರಿನ ಭಸ್ಮ ಮಾಡ್ತಾ ಇದ್ವಿ ಅಂತ ಹೇಳಿದಂತ ಟೈಮಲ್ಲಿ ಆ ದ್ವೇಷ ಭಾಷಣೆ ಮಾಡಿರೋದು ಮೊದಲನೇ ಶಾಸಕ, ಕಾಂಗ್ರೆಸ್ ಪಾರ್ಟಿನ ಶಾಸಕ ನಾರಾ ಭರತ್ ರೆಡ್ಡಿ ಅವರು. ಅವರು ಇವತ್ತು ಈ ಎಲ್ಲವನ್ನು ಕೂಡ ಇವತ್ತು ಮಸೂದಿ ಜಾರಿಯಲ್ಲಿದ್ರೆ ಕೂಡ ಇವತ್ತು ದೇಶ ಭಾಷಣ ಮಾಡಿರೋ ಕಾರಣ ಅವರು ತಾವು ತಕ್ಷಣ ಅವರಲ್ಲಿ ಕೇಸಲ್ಲಿ ಅವ್ರನ್ನ ಪ್ರಕರಣ ದಾಖಲು ಮಾಡುವಂತ ಕೆಲಸ ಆಗಬೇಕಾಗಿದೆ. ಯಲ್ಲಿ ನಡೆದ ಗಲಾಟೆಯಲ್ಲಿ ನೇರವಾಗಿ ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು ಅವರನ್ನ ಟಾರ್ಗೆಟ್ ಮಾಡಲಾಗಿತ್ತ
ಇಂಥದ್ದೊಂದು ಅನುಮಾನಕ್ಕೆ ಮತ್ತೆ ಕಾರಣವಾಗ್ತಾ ಇದೆ ಶ್ರೀರಾಮುಲು ಹಾಗೆ ಜನಾರ್ದನ ರೆಡ್ಡಿ ಅವರ ಬ್ಯಾಕ್ ಟು ಬ್ಯಾಕ್ ಹೇಳಿಕೆಗಳು. ಇದರಲ್ಲೂ ಸ್ವಲ್ಪ ಯಾಮಾರಿದ್ರು ನಾನು ಹಾಗೂ ರೆಡ್ಡಿ ಬಲಿಯಾಗ್ತಿದ್ವಿ ಅಂತ ಹೇಳಿ ಶ್ರೀರಾಮುಲು ಪುನರುಚ್ಚರಿಸಿದ್ದಾರೆ. ರಾಜ್ಯ ಸರ್ಕಾರ ದ್ವೇಷ ಭಾಷಣ ಕಾಯ್ದೆ ಜಾರಿ ಮಾಡಿದೆ. ಬಳ್ಳಾರಿಯಲ್ಲಿ ಭರತ್ ರೆಡ್ಡಿ ಅವರು ದ್ವೇಷ ಭಾಷಣ ಮಾಡಿದ್ದಾರೆ. ನಿಮ್ಮ ಮನೆ ಸುಟ್ಟಾಕ್ತೇವೆ ಅಂತ ಹೇಳಿದ್ದಾರೆ. ಕೂಡಲೇ ಭರತ್ ರೆಡ್ಡಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಇದೇ ಸಂದರ್ಭದಲ್ಲಿ ಶ್ರೀರಾಮುಲು ಆಗ್ರಹಿಸಿದ್ದಾರೆ. ಬಹುಶಃ ಇವತ್ತು ನಾನು ಜನಾರ್ದನ್ ರೆಡ್ಡಿ ಅವರು ಸ್ವಲ್ಪ ನಾವು ಎಚ್ಚರ ತಪ್ಪಿದ್ರಿಗಿನ ನಾವ್ಯಾರು ಕೂಡ ಇಲ್ಲಿ ಉಳಿತಾ ಇದ್ದಿಲ್ಲ. ದೇವರ ಆಶೀರ್ವಾದದಿಂದ ಆ ಎಲ್ಲೋ ಒಂದು ಕಡೆ ಆ ಗಲಿಬೆ ಆಗುವಂತ ಟೈಮಲ್ಲಿ ನಾವು ಸೈಡ್ ಇರೋ ಕಾರಣ ನಮ್ಮ ಇವತ್ತು ಪ್ರಾಣ ಉಳಿದಿದೆ. ಅಕಸ್ಮಿತವಾಗಿ ಅವ್ರೇನ ಗುಂಡು ಹಾರಿಸೋದು ಆ ಕಡೆ ಈ ಕಡೆ ಆಗಿದ್ರೆ ನಮ್ಮ ಜೀವ ಆರ್ತಿತ್ತು, ಇವತ್ತು ನಾವು ಇರ್ತಿದ್ದಿಲ್ಲ. ಹಂಗಾಗಿ ನಾನು ಗೃಹ ಸಚಿವರಿಗೆ ನಾನು ಹೋಮ್ ಮಿನಿಸ್ಟರ್ಗೆ ನಾನು ಅವ್ರನ್ನ ಕೇಳ್ಕೊಂತೀನಿ, ಇವತ್ತನಾಗ್ಲಿ ನೀವು ಈ ಲಾ ಅಂಡ್ ಆರ್ಡರ್ ಕಾಪಾಡುವಂತ ವಿಚಾರದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಅನೇಕ ಬಾರಿ ಈ ರೀತಿ ಲ್ಯಾಬ್ಸ್ ಆಗಿದಾವ. ಆದ್ರೆ ಇವತ್ತು ಬಳ್ಳಾರಿಯಲ್ಲಿ ಕೂಡ ಲ್ಯಾಬ್ಸ್ ಆಗುವಂತ ಕೆಲಸ ಆಗಿದೆ. ದ್ವೇಷ ಭಾಷಣ ಅನ್ನಂತ ಮಸೂದೆಯನ್ನು ಕೂಡ ತಂದಿದ್ದಾರೆ. ಈ ದೇಶ ಭಾಷಾ ಮಸೂದೆಯನ್ನು ತಂದಾರೋ ಬಹುಶಃ ಇವತ್ತು ದೇಶ ಭಾಷಣ ಮಸೂದೆಯನ್ನು ತಂದ ನಂತರ ಮೊದಲನೇ ಬಾರಿ ಈ ರೀತಿ ದ್ವೇಷ ಭಾಷಣವನ್ನು ಮಾಡಿದಂತ ವ್ಯಕ್ತಿ ಯಾರು? ನಾರಾ ಭರತ್ ರೆಡ್ಡಿ ಅವರು. ಈ ನಾರಾ ಭರತ್ ರೆಡ್ಡಿ ಅವರು ಏನ್ ದ್ವೇಷ ಭಾಷಣ ಮಾಡಿದಾರೋ ಅವ್ರು ಮಾತಾಡಿದಂತ ಭಾಷೆ ಏನಿತ್ತು, ಅವರು ಭಾಷೆಯ ಸಂದರ್ಭದಲ್ಲಿ ಇವತ್ತು ಮಸೂದಿ ಬಂದಿದ್ರೆ ಕೂಡ, ಮಸೂದಿ ಜಾರಿಯಲ್ಲಿದ್ರೆ ಕೂಡ ಅವರು ಏನೋ ಮನೆ ಸುಟ್ಟಾಕ್ತಿದ್ವಿ, ಮನೆ ಸುಟ್ಟು ಬರ್ತಾ ಇದ್ವಿ, ನಾನು ತಾಳ್ಮೆ ಕಳ್ಕೊಂಡಿದ್ರೆ ಬಳ್ಳಾರಿನ ಭಸ್ಮ ಮಾಡ್ತಾ ಇದ್ವಿ ಅಂತ ಹೇಳಿದಂತ ಟೈಮಲ್ಲಿ ಆ ದ್ವೇಷ ಭಾಷಣ ಮಾಡಿರೋದು ಮೊದಲನೇ ಶಾಸಕ, ಕಾಂಗ್ರೆಸ್ ಪಾರ್ಟಿನ ಶಾಸಕ ನಾರಾ ಭರತ್ ರೆಡ್ಡಿ ಅವರು. ಅವರು ಇವತ್ತು ಈ ಎಲ್ಲವನ್ನು ಕೂಡ ಇವತ್ತು ಮಸೂದಿ ಜಾರಿಯಲ್ಲಿದ್ರೆ ಕೂಡ ಇವತ್ತು ದೇಶ ಭಾಷಣ ಮಾಡಿರೋ ಕಾರಣ ಅವರು ತಾವು ತಕ್ಷಣ ಅವರಲ್ಲಿ ಕೇಸಲ್ಲಿ ಅವ್ರನ್ನ ಕೇಸಲ್ಲಿ ಪ್ರಕರಣ ದಾಖಲು ಮಾಡುವಂತ ಕೆಲಸ ಆಗಬೇಕಾಗಿದೆ. ಮಾತಾಡಿದಂತ ಭಾಷೆ ಏನಿತ್ತು, ಅವರು ಭಾಷೆಯ ಸಂದರ್ಭದಲ್ಲಿ ಇವತ್ತು ಮಸೂದಿ ಬಂದಿದ್ರೆ ಕೂಡ, ಮಸೂದಿ ಜಾರಿಯಲ್ಲಿದ್ರೆ ಕೂಡ ಅವರು ಏನೋ ಮನೆ ಸುಟ್ಟಾಕ್ತಿದ್ವಿ, ಮನೆ ಸುಟ್ಟು ಬರ್ತಾ ಇದ್ವಿ, ನಾನು ತಾಳ್ಮೆ ಕಳ್ಕೊಂಡಿದ್ರೆ ಬಳ್ಳಾರಿನ ಭಸ್ಮ ಮಾಡ್ತಾ ಇದ್ವಿ ಅಂತ ಹೇಳಿದಂತ ಟೈಮಲ್ಲಿ ಆ ದ್ವೇಷ ಭಾಷಣ ಮಾಡಿರೋದು ಮೊದಲನೇ ಶಾಸಕ, ಕಾಂಗ್ರೆಸ್ ಪಾರ್ಟಿನ ಶಾಸಕ ನಾರಾ ಭರತ್ ರೆಡ್ಡಿ ಅವರು. ಅವರು ಇವತ್ತು ಈ ಎಲ್ಲವನ್ನು ಕೂಡ ಇವತ್ತು ಮಸೂದಿ ಜಾರಿಯಲ್ಲಿದ್ರೆ ಕೂಡ ಇವತ್ತು ದೇಶ ಭಾಷಣ ಮಾಡಿರೋ ಕಾರಣ ಅವರು ತಾವು ತಕ್ಷಣ ಅವರಲ್ಲಿ ಕೇಸಲ್ಲಿ ಅವ್ರನ್ನ ಕೇಸಲ್ಲಿ ಪ್ರಕರಣ ದಾಖಲು ಮಾಡುವಂತ ಕೆಲಸ ಆಗಬೇಕಾಗಿದೆ.